ಮಾಡುವಾಗ ಶಂಭು ಹೆಗಡೆ ಅವರು ನಾನು ಒಟ್ಟಿಗೆ ಇದ್ದು ಎಲ್ಲ ಜನ ಹೇಳೋದು ಕೇಳಿದ್ದು, ಅವರು ಕೇಳಿರು. ಕಣ್ಣು ಒಟ್ಟಿಗೆಲ್ಲ ಕಷ್ಟವೇ ನಿಮ್ಗೆ, ಜಗಳ ಮಾಡ್ಕಂತ್ರಿ ಎಲ್ಲ ಹೇಳ್ತಿದ್ದು. ಶಂಭು ಹೆಗಡೆ ಕರೆದು ಹೇಳ್ದು ಮಾತದು. ಕಡೆಗೆ ಒಂದ್ ದಿವಸ ಕರೆದು ನನ್ನ ಶಂಭು ಹೆಗಡೆ ₹28,000-30,000 ಗೇಟ್ ಕಲೆಕ್ಷನ್ ಅಂತ ಪ್ರಸಂಗ ಭಾಗ್ಯ ಬರುತ್ತೆ. ಅಲ್ಲಿಂದ ಸಿರ್ಸಿಗೆ ಹೋಯ್ತು, ಲೆಕ್ಕಾಚಾರ ಆಯ್ತು. ನನಗೂ ಕೃಷ್ಣ ಯಾಕ್ರಿಗೂ ಒಂದು ಮಾತು ಬಂತು ಮಧ್ಯ. ಆ ಕಾರಣದಿಂದ ಬರುವುದೇ ಇಲ್ಲ ಮಾಡ್ಕೊಂಡೆ. ಅಗ್ರಿಮೆಂಟ್ ಆಯ್ತು ನಮ್ದು. ಮುಂದಿನ ತಿರುಗಾಟಕ್ಕೆ ಅಗ್ರಿಮೆಂಟ್ ಆಯ್ತು. ಇಲ್ಲ ಬರುವುದೇ ಇಲ್ಲ ಅಂದೆ. ನಾವು ₹3,000 ಕೊಡ್ಬೇಕಿತ್ತು ಅವ್ರಿಗೆ. ಯಾವಾಗ ಕೊಡ್ತೀರಿ ಕೇಳ್ರು. ನೋಡಿ ನಾನು ಈಗ ಮೇಳ ಬಿಟ್ಟಿದ್ದೇನೆ, ನನ್ನ ಇನ್ನು ಮೇಳಕ್ಕೆ ಯಾರು ಹಾಕೊಂಬರು ಇಲ್ಲ. ಯಾಕಂದ್ರೆ ನಾನು ಈ ಸಂಬಳ ಕೊಟ್ಟು ಮೇಲಾಡ್ತಾರೆ. ಯಾಕಂದ್ರೆ ಇಲ್ಲ, ನೀವು ಮೇಳಕ್ಕೆ ಹೋದ್ರೆ ಕೊಡುತ್ತೆ ಅಂತೇಳಿ ಹಾಗೆ ಬರ್ಸ್ಕೊಂಡು ಬಂದೆ. ಕಡೆಗೆ ಮುಂದೆ ಬಂದ್ರು ಕೂಡ ಇಲ್ಲಿ ಪೆರಡು ಮೇಳದವರು ಬಂದು ಕಾಯ್ತಾ ಇದ್ರು ನಮ್ಮ ಮನೆಯಲ್ಲಿ. ಶಾಸ್ತ್ರಿಗಳಿದ್ರಲ್ಲ ಮ್ಯಾನೇಜರ್, ಅವ್ರು ಕಳಿಸಿ ಕೊಡ್ತಾ ಇದ್ರು ಕರುಣಾಕರ್ ಶೆಟ್ಟರು. ಅವರು ಬಂದು ಹೋಗ್ತಾ ಇದ್ರು. ನಾನು ಅಲ್ಲಿಂದ ಬೆಂಗಳೂರಿಗೆ ಹೋದೆ. ನಾನು ಬೆಂಗಳೂರಿಗೆಲ್ಲ ಆಟ ಮಾಡ್ತಿದ್ದೆ. ಅವರು ಬೆಂಗಳೂರು ಪೂರೈಸಿ ಹೊರಡುವಾಗ ಕರುಣಾಕರ್ ಶೆಟ್ಟರು ಬೆಂಗಳೂರಿಗೆ ಹೊರಟು. ಇಲ್ಲಿ ನಾನು ಊರಿಗೆ ಬಂದು ಹಿಡಿದ್ರು ಕೂಡ ಮುಂದತ್ತಿ ಕರಿ ಬಂದು ಸೀದಾ ಮುಂದತ್ತಿ ಹೋದೆ. ನಂಗೆ ಪೆರಡೂರು ಮೇಳಕ್ಕೆ ಅಂದ್ರೆ ಮೇಳ ಒಳ್ಳೆಯದು, ಯಜಮಾನ ಒಳ್ಳೆಯವರು ಎಲ್ಲ ಹೌದು. ಆದ್ರೆ ನಂಗೆ ಊರ್ ಮನೆ ಎಲ್ಲ ಇದನ್ನೆಲ್ಲ ನೋಡ್ಕೊಳ್ಳೋರು ಯಾರು, ಅದಕ್ಕಾಗಿ ಮುಂದತ್ತಿ ಸೆಟ್ಲ್ ಮಾಡ್ಕೊಂಡೆ. ಹೌದು. ಶಾಲೆ ಹೋಗ್ತಾ ಇರುವಾಗ 6ನೇ ತರಗತಿಯಲ್ಲಿ ಓದುವಾಗ ನಮ್ಮೂರಿನವರೇ ಒಬ್ರು ಮಾಸ್ಟ್ರು. ಅವರು ಲೆಕ್ಕಕ್ಕೆ ಅಂತಕ್ಕಿದ್ರು ನಂಗೆ ಈಗಲೂ ಗೊತ್ತಾಗ್ತಾ ಪಾಠ ಮಾಡ್ತಾ ಇದ್ರು. ನನಗೆ ಆವಾಗ ಆಟ ನೋಡೋ ಹುಚ್ಚು ಬೆಳೆದ್ಬಿಟ್ಟಿದೆ. ಎಲ್ಲ ಪರಿಸರದಲ್ಲಿ ಆಟ ಆದ್ರೂ ಆಟ ಗೊತ್ತಿದೆ. ಮನೆಯವರು ಹೋಗೋರಿಲ್ಲ ಅಂತ ಗೊತ್ತಾದ್ರೆ ಬೇಗ ಹೊತ್ತಿದ್ದಲ್ಲೇ ಆಟಕ್ಕೆ ಹೋಗಿ ಕೂತ್ಕೊಂತಿದ್ದೆ. ನನಗೆ ಮಂಜುನಾಯಕ ವೇಷ, ವೈಕುಂಠ ನಾಯಕರ ವೇಷ, ನಮ್ಮ ಕುರ್ಬಾಸಿಗರ ವೇಷ, ವೀರಭದ್ರ ನಾಯಕರು, ಇದೆಲ್ಲ ಮೈಸೂರಿನ ಹಿಡಿದು ಹೋಗಿಬಿಟ್ಟಿದೆ. ಆಟಕ್ಕೆ ಹೋಗಿ ಕೂತ್ಕೊಂತಿದ್ದೆ, ಆಟ ಕಾಣ್ತಿದ್ದೆ. ಆ ಶಾಲೆಗೆ ಹೋದವನಿಗೆ ನಿದ್ರೆ ಬಂತು. ಬೆಳಗರಿಗೆ ಆಟ ಕಟ್ಟೋದಲ್ಲ, ನಿದ್ರೆ ಬಂತು. ಮುಂದಿನ ಡೆಸ್ಕ್ ಇತ್ತಲ್ಲ, ಅದಕ್ಕೆ ಹಿಂಗೆ ತಲೆ ಕೊಟ್ಕೊಂಡು ಮಲ್ಕೊಬಿಟ್ಟೆ. ನಿದ್ರೆ ಬಂತು. ನಮ್ಮ ಗುರುಗಳು ಬಂದವರು ಬೆತ್ತದಲ್ಲಿ ಎತ್ತಿದವರು ಒಂದು 7-8 ಕೊಟ್ಟರು ಬಡಿ ಎದ್ದು ಕಾಣ್ತೀರಿ. ಎಲ್ಲ ಮಕ್ಕಳು ನಗಾಡ್ತಾರೆ. ಒಂದು ಅವಮಾನ, ಒಂದು ಉರಿ ಸುಮ್ಮನೆ ತಗೊಂಡು ಇರಾಗ್ತಾ. ಎಲ್ಲಿಗೆ ಹೋಯ್ದ್ಯಾ? ಮಾತಿಲ್ಲ ನಮ್ದು. ಎಲ್ಲಿಗೆ ಹೋಯ್ತು ಅಂದ್ರೆ ಹೊಡಿದ್ರು. ಅಡಿಕೆ ಕೊಳಕ್ ಹೋಯ್ದ್ಯಾ, ತೆಂಗಿನಕಾಯಿ ಕೊಳಕ್ ಹೋಯ್ದ್ಯಾ, ಹೇಳ ಸತ್ಯ ಅಂದ್ ಸುಮ್ಮನೆ ಇಟ್ಕೊಂಡು ಕಣ್ಣೀರಾಗ್ತ. ಆಮೇಲೆ ಗೊತ್ತಾಯ್ತು, ಇವ ನಿನ್ನೆ ಆಟಕ್ಕೆ ಹೋಯ್ದ. ಅವನ್ ಮನೆ ಹತ್ರ ಒಂದು ಅರ್ಚಿ ಮಾಡೋದು ಆಟ. ಅದ ನಾ ಆಟಕ್ಕೆ ಹೋಯ್ದಲ್ದ, ನಮ್ದು ಉತ್ತರ ಇಲ್ಲ, ಕಣ್ಣೀರೇ. ಕಡೆಗೆ ನೀವೊಂದು ಕೆಲಸ ಮಾಡ, ನಿನ್ಗೆ ಇದು ಬೇಡ, ಶಾಲೆ ಬೇಡ, ನೀನ್ ಮೇಳಕ್ಕೆ ಹೋದ್ ಮರ. ಪುಣ್ಯಾತ್ಮ ಯಾವಗಳಿಗೆ ಆ ಬಾಯಲ್ಲಿ ಹೇಳಿದ್ರು, ನಾನು ಮೇಳಕ್ಕೆ ಹೋದೆ. ಗುರುಗಳ ಆಶೀರ್ವಾದ. ಆಮೇಲೆ ಮುಂದರ್ತಿ ನಮ್ಮ ಅಮೃತೇಶ್ ಮಾಡೋದು ಆಟ ಆಯ್ತು, ಮುಂತಿಗೆ ಆಟ. ಅವಾಗ ನಾನು ಒಂಟಿಗೆ ಹೋಗಿದ್ದೆ ಅವ್ರ ಮನೆಗೆ. ಮುಂದರ್ತಿಲಿ ಅವ್ರ ಮನೆ. ಮರಯ್ಯ ನಮ್ಮೂರಿಗೆ ಒಂದು ಹೆಸರು ತಂದೆಯಲ್ಲೋ ಬೆಂತೊಟ್ರು. ಹೌದು, ಭಾರಿ ಖುಷಿ ಆಯ್ತು ಅವ್ರಿಗೆ. ಮುಂದರ್ತಿಲಿ ಆಟ ಮಾಡಿದ್ದೆ, ಒಳ್ಳೆ ಕಲೆಕ್ಷನ್ ಆಯ್ತು. ನಾವು ಊರ್ ಮನೆ ಹೊಲ ಆಟ ಮಾಡಿದ್ದೆ. ಆಗಳಿಗೆ ಅದೇ ಮೇಳಕ್ಕೆ ಹೋಗಂತ ಹೇಳಿದ್ರು. ಮೇಳಕ್ಕೆ ಹೋದೆ. ಗುರುವಿನ ಮಾತಿನಂತೆ. ಮತ್ತೆ ಸರ್ ನೀವು ಅಲ್ಲಿಂದ ಬಂದ್ರಿ ಅಲ್ಲ, ಎಲ್ಲಿಂದ ಸಿರ್ಸಿ ಮೇಳ ನಿಂತೋಯ್ತು. ಆಮೇಲೆ ಮಂದರ್ತಿ ಮೇಳಕ್ಕೆ 19 ವರ್ಷ. ಮಂದರ್ತಿ ಮೇಳ 19 ವರ್ಷ ತಿರುಗಾಟ ಮಾಡಿದೆ. ಮಂದರ್ತಿ ಮೇಳಕ್ಕೆ ಬರುವಾಗ ಫಸ್ಟ್, ಎರಡನೇ ಅಲ್ಲ, ಫಸ್ಟ್ ಬರುವಾಗ ನನ್ನೊಳಗೆ ಒಂದು ಒಳಕಿದ್ದಿತ್ತು. ರಾಮಗಾಣಿಗರು, ಕುಷ್ಠಗಾಣಿಗರು, ನಾರಾಯಣ ಗಾಣಿಗರು ಅಂತವ್ರು ತಿರುಗಾಟ ಮಾಡಿದ ಮೇಳ. ನಾರಾಯಣ ಗಾಣಿಗ ಶ್ರೀವೇಶ ನಾನು ಒಪ್ಪದವನೇ. ನಾವೆಲ್ಲ ಎಲ್ತಾಗತ್ತೆ ಇವರಿಗೆ ಅಂತೇಳಿ ನನ್ನ ಮನ್ಸೊಳಗಿದ್ದಿತ್ತು. ಆದ್ರೆ ಮಾಡಿದ ಕೆಲವು ವೇಷಗಳು ಮಾತ್ರ ಜನರ ಮನಸ್ಸಿನೊಳಗೆ ಉಳಿದೋಯ್ತು. ಈಗಲೂ ನನ್ನ ಕಂಡುಕೊಂಡೇ ಹೇಳ್ತು, ನಿಮ್ಮೆಷ್ಟು ವೇಷ ಅಲ್ದಿ ಯಾಕೆ ಹೇಳ್ತಾರೋ ಹೇಳೋದು, ನಮ್ಮ ಮುಖಸ್ತುತಿ ಮಾಡ್ತಾರೋ ನಂಗೇನು ಗೊತ್ತಿಲ್ಲ. ನಿಮ್ಮನ್ನ ಕಂಡು ಅದು ಅಷ್ಟು ಖುಷಿ ಆಯ್ತು. ಹೌದೌದು. ಮತ್ತೆ ಸರ್ ಶ್ರೀವೇಶ, ಈಗಿನ ನೀವು ಒಂದು ಕುಣಿತದ ಬಗ್ಗೆ ನಿಮ್ಮ ಒಂದು ಮಾತು. ಕುಣಿತದ ಬಗ್ಗೆ ನಾನು ಏನು ಹೇಳುದಿಲ್ಲ, ಯಾಕೆಂದ್ರೆ ಅಲ್ಲ ಅವತ್ತೊಂದ್ಸತ್ ನೀವು ಮಾತಾಡಿದ್ರಿ ಅದ್ರ ಬಗ್ಗೆ. ಅದಕ್ಕೆ ಕುಣಿತದ ಬಗ್ಗೆ ನಾನು ಹೇಳಿದ್ರೆ ಏನಂದ್ರೆ,
ಅವ್ರಿಗೆ ಕುಣಿದ್ ಬರ್ತಿಲ್ಲಿ ಹ್ಮ್ ಅದಕ್ಕೆ ಹಂಗೆ ಹೇಳ್ತೀವಿ ಅವರಿಗೆ ಕುಳಿತುಕೊಂಡ್ರೆ ರಾತಿಲಿ ಅಂತ ಹೇಳ್ತಾರೆ. ಅದನ್ನ ರಗಳಿ ಬೇಡಲ್ಲ ನಮ್ಗೆ. ಹೇಳುದೇ ಬೇಡ. ನಾವು ಕುಣಿದಿತ್ತು, ಹ್ಮ್ ಗಂಡಾಬಟ್ಟಿ ಕುಣಿದಿತ್ತು ಹ್ಮ್. ಉಪ್ಪೂರು ಭಾಗವತರ ಹಿಮ್ಮೇಳದಲ್ಲಿ. ಸತ್ಯ, ಹ್ಮ್ ಉಪ್ಪೂರು ಭಾಗವತರ ಹಿಮ್ಮೇಳ ಬಿಟ್ಟ ಮೇಲೆ ಹ್ಮ್ ನಂಗೆ ಯಕ್ಷಗಾನದಲ್ಲಿ ನಾನು ಸ್ವಲ್ಪ ಡೌನ್ ಆದೆ ಅಂತಲೇ ನನ್ನ ಮನಸ್ಸಿಗೆ ಬಂದಿತ್ತು. ಹಾ. ಆ ಹಿಮ್ಮೇಳ ಆಗಿತ್ತು ಉಪ್ಪೂರು ನಾವ್ರು ಹ್ಮ್ ನಾವ್ರು ಇರ್ತಿದ್ರಲ್ಲ ಅಮೃತೇಶ್ವರ ಮೇಳದಲ್ಲಿ ಭಾಗವತರಾಗಿ ಹೋದವರು ಅವ್ರು ಹ್ಮ್ ನಾವ್ರು. ಹ್ಮ್ ಆವಾಗ ಇಬ್ರು ಆ ಪದ್ಯ ಆಗಿತ್ತು, ಹಾ. ಅದಕ್ಕೆ ತಾಗುವಂತ ಪದ್ಯಗಳೇ ಬರ್ಲಿಲ್ಲ ಹೊತ್ತು ಅಷ್ಟೇ. ಹ್ಮ್ ಅಲ್ಲ ನಮ್ಗೆ ಒಂದು ಗಂಗಾರಿಗೆ ಕುಡುಕುಡ್ಲಿ ಅಂತ ಗೊತ್ತಿಲ್ಲ. ಹೌದು, ಅದೇ ನಮ್ಮ ತಲೆ ಒಳಗೆ ಉಳಿದೋಯ್ತು ಹೌದು ಖಂಡಿತ. ಅಷ್ಟೇ. ಮತ್ತೆ ನಿಮ್ಮ ಜೊತೆ ಪಾತ್ರ ಮಾಡಿದವರು ಬಹಳಷ್ಟು ಜನ ಪಾತ್ರ ಮಾಡಿದ್ದಾರೆ ನಿಮ್ಮ ಜೊತೆ. ಕೋಟೆ ವೈಕುಂಠನು ಅಲ್ಲ, ಪುರುಷ ಪಾತ್ರಧಾರಿಯಾಗಿ ಪುರುಷ ಪಾತ್ರಧಾರಿಗಳಾಗಿ ಚಿಟ್ಟಣಿಯವರು ಹೆಚ್ಚು. ಆಮೇಲೆ ಕೆರೆ ಮೇಲೆ ಶಂಭು ಹೆಗಡೆಯವರು, ಹ್ಮ್ ಒಂದೇ ವರ್ಷ ತಿರುಗಾಟ ಶಂಭು ಹೆಗಡೆಯವ್ರದ್ದು ನಮ್ಮದು. ಹ್ಮ್ ಹಿಡುಗುಂಜಿ ಮತ್ತು ಸಿರ್ಸಿ ಒಟ್ಟಾಯ್ತು. ಹ್ಮ್ ಹ್ಮ್ ಆವಾಗ ಶಂಭು ಹೆಗಡೆಯವರು ನಾನು ಒಟ್ಟಿಗೆ ಇದ್ದು ಹ್ಮ್ ಎಲ್ಲ ಜನ ಹೇಳೋದು ಕೇಳಿದ್ದು, ಹ್ಮ್ ಅವರು ಕೇಳಿರು. ಹ್ಮ್ ಹಣ್ಣು ಒಟ್ಟಿಗೆಲ್ಲ ಕಷ್ಟವೇ ನಿಮ್ಗೆ, ಜಗಳ ಮಾಡ್ಕಂತ್ರಿ ಹಾ ಎಲ್ಲ ಹೇಳ್ತಿದ್ರು. ಶಂಭು ಹೆಗಡೆಯರು ಕರೆದು ಹೇಳ್ದು ಮಾತದು. ಹ್ಮ್ ಕಡೆಗೆ ಒಂದ್ ದಿವಸ ಕರೆದು ನನ್ನ ಶಂಭು ಹೆಗಡೆಯರು ಹೇಳ್ರು, ಹ್ಮ್ ನೋಡಿ ಎಮ್ಮೆನೆಕ್ರೆ ಹ್ಮ್ ಅಣ್ಣನೆಕ್ರೆ ಎಮ್ಮೆನೆಕ್ರೆ ಅಂತಿಲ್ಲ ಅಣ್ಣನೆಕ್ರೆ, ಹ್ಮ್ ನಿಮ್ ಬಗ್ಗೆ ಭಾರಿ ಅಲ್ದಿದ್ದೆಲ್ಲ ಹೇಳಿದ್ರಲ್ಲ ಮಾರ್ರೆ. ಹ್ಮ್ ಮೇಳ ತಿರುಗಾಟ ಲಾಸ್ಟ್ ಬಂದಿದ್ದು ಹ್ಮ್ ಹಾಗೆ ಹೇಗೆ ಅಂತ. ಹ್ಮ್ ನಿಮ್ಮಷ್ಟು ಒಳ್ಳೆಯ ಶ್ರೀವೇಷಧಾರಿಗಳು ನನಗೆ ಸಿಗ್ಲಿಲ್ಲ. ಹ್ಮ್ ಮನಸ್ಸು ತುಂಬಿ ಹೇಳಿದ ಮಾತು. ಹೌದು. ಹೌದು, ನಿಮ್ಮ ಇದಿತ್ತಲ್ಲ ಯಾವ್ದು ಹರಿಶ್ಚಂದ್ರ ಪ್ರಸಂಗ, ಹ್ಮ್ ಕೊನೆಯ ಸನ್ನಿವೇಶ ಎಲ್ಲ ಹ್ಮ್ ನಮ್ಗೆ ಹೊಂದುವುದೇ ಇಲ್ಲ ಇತ್ತು ಯಾವ ಶ್ರೀವೇಷದವ್ರು ಬಂದ್ರು ಹ್ಮ್ ಅಂತ ಅವರೇ ಹೇಳ್ತಿದ್ದ ಮಾತು. ಹ್ಮ್ ಯಾಕೆ ಹೇಳ್ರು ಏನೋ ಗೊತ್ತಿಲ್ಲ ನನಗೆ, ಹೇಳಿದ್ದಾರೆ. ನಾನು ಅವ್ರು ಹಂಗಾಡ್ರು ಹಿಂಗಾಡ್ರು ಅಂತ ಹೇಳುದಿಲ್ಲ, ಹ್ಮ್ ಆದ್ರೆ ಹೇಳಿದ್ದಾರೆ. ಶಂಭುಳಿಗೆ ನನಗೂ ಭಾರಿ ಹೊಂದಾಣಿಕೆ ಆಗ್ತಿತ್ತು, ಹ್ಮ್ ಹೊಂದಾಣಿಕೆ. ಭಾರಿ ಹೊಂದಾಣಿಕೆ ಆಗ್ತಿತ್ತು, ಮಾತಿನಲ್ಲಿ ಭಾರಿ ಹೊಂದಾಣಿಕೆ ಆಗ್ತಿತ್ತು. ಹ್ಮ್ ಹ್ಮ್ ಯಾವ್ದಾದ್ರು ಘಟನೆ ಇತ್ತ ಸರ್ ಹೇಳುವಂತದ್ದು ಜೊತೆಯಾಗಿ ಮಾಡಿದ ಪಾತ್ರದ? ಘಟನೆ ಅಂದ್ರೆ ಹ್ಮ್ ಸಿರ್ಸಿಯಲ್ಲಿ ಹ್ಮ್ ಒಂದ್ಸಲ ಮುರುಳಿ ರಾಮಚಂದ್ರ ಗಡೆಯವರು ಯಜಮಾನರು, ಮೇಳದ ಯಜಮಾನರು. ಹ್ಮ್ ಅಲ್ಲಿ ಒಬ್ರು ವಸಂತ ಶೆಟ್ಟಿ ಅಂತ ಒಬ್ಬ ರೂಢಿ ಇದ್ದ. ಹ್ಮ್ ಅವ್ರಿಗಿರೋ ಜಗಳ ಆಯ್ತು. ಹ್ಮ್ ಹ್ಮ್ ಇವ್ರನ್ನ ದರ ಎಳ್ಕೊಂಡು ಹೋಗಿ ಅವ್ರ ಚೌಕಿಯೊಳಗೆ ಕೂರ್ಸಿಬಿಟ್ಟ. ಯಾರು ಅವರು? ಅವರು ನಮ್ಮ ಮೇಳದ ಯಜಮಾನರು. ಬಹಳ ಬೇಜಾರಲ್ಲ ನಮ್ಗೆ, ಮತ್ತೆ ಭಾರಿ ಇದಾಯ್ತು, ಬೇಜಾರಾಯ್ತು, ಸೇಮ್ ಆಯ್ತು. ಕಡೆ ನಮ್ಮದು ಆ ದಿವಸ ರುಕ್ಮಂಗ ಚರಿತ್ರೆ, ನನ್ನ ಮೋಹಿನಿ ಅವರು ರುಕ್ಮಂಗದ ಹ್ಮ್ ಯಾರ್ದು ಶಂಭೆಯವರು. ಹ್ಮ್ ಭಾರಿ ಬೇಜಾರದಲ್ಲಿ ಏನೂ ಮಾಡೋಕ್ ಸಾಧ್ಯ ಇಲ್ಲ ನಮ್ಮ ರೀತಿಯಲ್ಲಿ ನಾವು ರಂಗಸ್ಥಳಕ್ಕೆ ಹೋಯ್ತು, ನಾನು ಶಂಭೆಯವರು. ಹ್ಮ್ ನಾವು ಅದೇ ಮಾತಾಡ್ತಾರ್ಗೆ ಹ್ಮ್ ಹೋಯ್ತು. ಆದ್ರೆ ಆ ದಿವಸ ಮಾತ್ರ ಹ್ಮ್ ರುಕ್ಮಂಗದ ಚರಿತ್ರೆ ಹ್ಮ್ ಅಷ್ಟು ಒಳ್ಳೇದಾಗಿದೆ. ಚಂದ. ರಂಗಸ್ಥಳಕ್ಕೆ ಹೋದ್ಮೇಲೆ ಅದನ್ನೆಲ್ಲ ಮರ್ತೇ ಬಿಟ್ಟದ್ದು ನಾವು. ಹ್ಮ್ ರುಕ್ಮಾಂಗದ ಮೋಹಿನಿಯ ಸಂಭಾಷಣೆಯಲ್ಲಿ ಅದೆಲ್ಲವನ್ನು ಮರ್ತೇ ಬಿಟ್ಟು. ಹ್ಮ್ ಶಂಭು ಹೆಗಡೆಯವರು ಇದು ಬಹಳ ಮೆಚ್ಚುವಂತದ್ದು. ಹೌದು. ಅದು ಅಂದ್ರೆ ಅದು ರಂಗಸ್ಥಳ ಅಷ್ಟು ಹೌದು. ನಿಮ್ಮನ್ನ ಅಲ್ಲ ತೊಡಗಿಸಿಕೊಳ್ತೀರಿ ನೀವು ಅಲ್ಲಿ. ಭಾಗವತರು ಯಾರು ಅಂದ್ರೆ ಇವರು ನೆಬ್ಬರು ಭಾಗವತರು, ನೆಬ್ಬರು ನಾರಾಯಣ ಭಾಗವತರು. ಹ್ಮ್ ರುಕ್ಮಾಂಗ ಚರಿತ್ರೆ ಭಾರಿ ಒಳ್ಳೇದು ರುಕ್ಮಾಂಗದವರು. ಹ್ಮ್ ಮತ್ತೆ ಚಿಟ್ಟಾಣಿಯವರು ಬಿಡಿ ಹೇಳೋದೇ ಬೇಡ. ಮತ್ತೆ ತೆಂಕಿನ ಕಲಾವಿದ ಜೊತೆ ನೀವು? ಹಾ, ತೆಂಕಿನ ಕಲಾವಿದರಲ್ಲಿ ಕುಂಬಳಿಯವರು, ಹಾ ಕುಂಬಳಿಯವರ ದೇವರಥ, ಹಾ ನನ್ನ ಯೋಜನ ಗಂಧಿ ಸುಂದರ ರಾಯರು, ಕುಂಬಳ ಸುಂದರರು, ಮತ್ತೆ ಗೋವಿಂದ ಭಟ್ರು ಅವ್ರದ್ದು ಭೀಷ್ಮ, ನನ್ನ ಅಂಬೆ, ಹ್ಮ್ ಮತ್ತೆ ಶೇಣಿಯವರೊಟ್ಟಿಗೆ ನಾನು ವೇಷ ಮಾಡಿದೆ. ಶೇಣಿ ಎಂತ ಕೇಳಿ ಹತ್ತಿರ ನಿಂತಿದ್ದೆ ಮಾಡೋದು. ನಾವೇ ಶೇಣಿಯವರೊಟ್ಟಿಗೆ ವೇಷ ಮಾಡಿದ್ದು ಕೂಡ ದೊಡ್ಡ ಆಗ್ತಿಲ್ಲ, ಅವರೊಟ್ಟಿಗೆ ನಿಂತ್ಕೊಂಡ್ ವೇಷ ಆದ್ರೂ ಮಾಡಿದೆ ನಾನು. ಮತ್ತೆ ಸಾಮಗ್ರು ರಾಮದಾಸ್ ಸಾಮಗ್ರು, ರಾಮದಾಸ್ ಸಾಮಗ್ರದ್ದು ನಮ್ದು ತುಂಬಾ ವೇಷ ಆಯ್ತು. ವಿಶ್ವಾಮಿತ್ರ ಮೇನಕೆ, ಅವ್ರದ್ದು ವಿಶ್ವಾಮಿತ್ರ ನನ್ನ ಮೇನಕೆ, ಅದು ಅವ್ರದ್ದು ಕೋಣಿಯವರವ್ರದ್ದು ಅವ್ರ ಸಂಭಾಷಣೆ ಆಯ್ತಲ್ಲ, ಅದೆಲ್ಲ ತಗೊಂಡ್ಬಂದು ಹಾಕೊಂಡು ಭಾರಿ ಒಳ್ಳೇದು ಮಾಡಿದ್ವಿ. ಹೌದು. ವಾಸ್ತವ ಸಾಮಗ್ರದ್ದು ಮನ್ಮತ, ಸಾಮಗ್ರದ್ದು ಭೀಷ್ಮ, ವಿಶ್ವಾಮಿತ್ರ, ನನ್ನ ಮೇನಕೆ. ತುಂಬಾ ಆಯ್ತು. ಮತ್ತೆ ಶಂಕರಗಣ ಸಾಮಗ್ರೊಟ್ಟಿಗೆ ವೇಷ ಮಾಡಿದ ಇದ್ರು ಮೇಳದಲ್ಲಿ, ಚಂಡೂರು ಮೇಳದಲ್ಲಿ ಏನೋ ಇದ್ರಪ್ಪ ಸ್ವಲ್ಪ ದಿವಸ. ಮತ್ತೆ ಶೇಣಿಯವ್ರ ಜೊತೆ ಅನುಭವ ಹೆಂಗಿತ್ತು ಸರ್? ಅನುಭವ ಅಂದ್ರೆ ಅವ್ರೊಟ್ಟಿಗೆ ನಮ್ಗೆ ಅಂತ ಅನುಭವ ಅಲ್ಲ ಹೇಳಿದ್ದೆ, ಮುಖ ಕಾಮದೆ ಬಿಟ್ರೆ ಅದ್ಭುತ ಬಿಡಿ. ಅದನ್ನೆಲ್ಲ ನಾವು ಹೇಳೋಕೆ ಇಲ್ಲ ಅವ್ರ ಬಗ್ಗೆ. ಮಾತಿನಲ್ಲಿ ಎಷ್ಟು ಅರ್ಥ ಇರುತ್ತೆ, ತೂಕ ಇರುತ್ತೆ, ಅದ್ಭುತವೇ. ಮತ್ತೆ ಸರ್, ಈಗ ನೀವು ಮಂದಾರ್ತಿ ಮೇಳದಲ್ಲಿ ಇರುವಾಗ ನೀವು ಮಳೆಗಾಲದಲ್ಲಿ ಏನು ಬೇರೆ ಕಡೆ ಇದಕ್ಕೆ ಹೋಗ್ತಿದ್ರ? ಆಗ ನಮ್ಗೆ ತುಂಬಾ ಆಟ ಸಿಗ್ತಿತ್ತು. ನೋಡಿ ಸ್ವಾಮಿ, ನಾವು ದುಡ್ಡಿದ್ದವ್ರಲ್ಲ, ಬಡವ, ಎಂತ ಇಲ್ಲ. ಈ ಜಾಗವನ್ನು ನಾನು ಪುರ್ಲಿಯವ್ರ ಮೇಳದಲ್ಲಿ ಇದ್ದಲ್ಲಿ ತಗೊಂಡದ್ದು. ನಾನು ಹಳ್ಳಡಿಯಲ್ಲಿ ಹೆಂಡತಿ ಮನೆಯಲ್ಲಿದ್ದೆ. ನಮ್ಮ ಹೆಂಡತಿ ವಿದ್ಯಾವತಿ ಅಲ್ಲ, ಅವಿದ್ಯಾವತಿ. ವಿದ್ಯಾವಂತರಲ್ಲ ಬುದ್ಧಿವಂತರಲ್ಲ, ಬುದ್ಧಿವಂತರಲ್ಲ ವಿದ್ಯಾವಂತರಲ್ಲ. ವಿದ್ಯಾವಂತರು ಬುದ್ಧಿವಂತರು ಈ ಲೋಕದಲ್ಲಿ ಸಿಗುವುದು ವಿರಳ. ನನ್ನ ಹೆಂಡತಿ ಬಹಳ ಬುದ್ಧಿವಂತೆ. ಯಾಕೆ ಅಂದ್ರೆ
ಇದೆಲ್ಲವನ್ನು ನಡ್ಸ್ಕೊಂಡು ಹೋಗುವ ಜವಾಬ್ದಾರಿ ಉಂಟಲ್ಲ ಸಣ್ಣದಲ್ಲ. ಹೌದು. ನಾವು ರಾತ್ರಿ ವೇಷ ಮಾಡತ್ತೆ ಬಂದು ಬಿದ್ಕತ್ತೆ ಸಾಯಂಕಾಲ ಆಟಕ್ಕೆ ತೀರ ಇಲ್ಲಿ ಅಷ್ಟು ನೋಡ್ಕೊಳ್ಬೇಕಲ್ಲ, ಎಲ್ಲವನ್ನು ಕಂಡುಕೊಂಡು ಇಲ್ಲಿ ನಡ್ಸ್ಕೊಂಡು ಬಂದಿದ್ದಾಳೆ ಅವಳು. ಅವ್ರ ಹೆಸರೆಂತ ಸರ್? ಗುಲಾಬಿ ಅಂತ. ಗುಲಾಬಿ ಅವ್ರು. ಮತ್ತೆ ನಿಮ್ಗೆ ಎಷ್ಟು ಜನ ಮಕ್ಕಳು? 4 ಜನ ಮಕ್ಕಳು. ಏನ್ ಹೆಸರು ಅವ್ರದ್ದೆಲ್ಲ? ಹಿರಿಯ ಪ್ರಕಾಶ. ಫೋನ್ ಮಾಡಿದ್ದೆ ಯಾರಿಗೆ? ನಿಮ್ಗೆ ಫೋನ್ ಮಾಡಿದ್ದ ಇವ್ರಿಗೆ? ಪ್ರಕಾಶ. ಅವ ಹೈಸ್ಕೂಲ್ ಮಾಸ್ಟರ್ ಆಗಿದ್ದಾನೆ, ಈಗ ಹೋಗಿದ್ದ ಶಾಲೆಗೆ. ಮಗಳು ಟೀಚರ್. ಮ್ಯಾಲ್ ಮನೆ ಇತ್ತಲ್ಲ, ಅವರು ಸಿರಿಯಾರದಲ್ಲಿ ಟೀಚರ್ ಆಗಿದ್ದಾಳೆ. ಮೇಲಿನ ಮನೆ ಅವ್ರದ್ದು. ಹೌದು, ನಾವಾಗ ಹೋಗಿದ್ವಿ. ಜಾಗ ನಾನೇ ಕೊಟ್ಟದ್ದು, ಅಂದ್ರೆ ನಾನೇ ಕೊಟ್ಟದ್ದು ಬೆಳೆಸ್ತಿದ್ದ. ಈಗ ನಾವೇ ವಿಂಗಡ ಮಾಡಿ ಕೊಟ್ಟಿದ್ದೇನೆ 4 ಎಕರೆ ಪಾಲ್ ಮಾಡಿ. 4 ಜನ ಮಕ್ಕಳಿಗೆ 4 ಜನ ಮಕ್ಕಳು. 4 ಜನ ಮಕ್ಕಳಿಗೆ 4 ಎಕರೆ. ಒಂದೊಂದು ಎಕರೆ. ಅವ್ರು ಗಂಡ ಹೆಂಡತಿ ಮಾಸ್ಟರ್, ಅವ್ರು ಅಲ್ಲಿ ಮನೆ ಕಟ್ಕೊಂಡ್ರು. ಮತ್ತೊಬ್ಬಳು ಮಗಳು ಇಲ್ಲಿದ್ದಾಳೆ, ಎಲ್ಲಿ ಪಡುಬಿದ್ರೆಯಲ್ಲಿ. ಅವರು ಗಂಡ ಹೆಂಡತಿ ಮಾಸ್ಟ್ರಿ. ಮಾಸ್ಟ್ರಿ ಅಲ್ಲ, ಮಾಸ್ಟ್ರಿ. ಅವರು ಹೈಸ್ಕೂಲ್